ಇನ್ನೊಂದು ಬಂದ್ಬಿಟ್ಟು ಸರ್ ಚೆನ್ನಾಗಿ ಬಿಸ್ನೆಸ್ ಆಯ್ತು ಸರ್, ಚೆನ್ನಾಗಿ ಬಿಸ್ನೆಸ್ ಬ್ಲಾಕ್ ಬಸ್ಟರ್ ಆಯ್ತು. ಬ್ಲಾಕ್ ಬಸ್ಟರ್ ಆಯ್ತು. ಮಾಡಿದ ತಕ್ಷಣನೇ ಸೂಪರ್ ಬಿಸ್ನೆಸ್, ನಮ್ಮ ಆಟಿಟ್ಯೂಡ್ ಚೇಂಜ್ ಆಗ್ಬಿಡುತ್ತೆ ಸರ್. ಓನರ್ ಇಮಿಡಿಯೇಟ್ ಓನರ್ ಸರ್ ಆಸ್ ಅ ಬ್ರ್ಯಾಂಡ್. ನೆಕ್ಸ್ಟ್ ಅವನಿಗೆ ಬರೋದು 2 months ಇನ್ನೊಂದು ಔಟ್ಲೆಟ್ ಮಾಡಬೇಕು ಅಂತ ಕರೆಕ್ಟ್ ಸರ್ ಬಂದ್ಬಿಡುತ್ತೆ ಇಮಿಡಿಯೇಟ್. ಮತ್ತೆ ಇದ್ರ ಮೇಲೆ ಒಂದಷ್ಟು ಕ್ರೆಡಿಟ್ ಮಾಡ್ತಾನೆ, ತಗೊಂಡೋಗಿ ಔಟ್ಲೆಟ್ ಮಾಡ್ತಾನೆ. ಇದು ಫ್ಲಾಪ್ ಆಯ್ತು, ಅದು ಫ್ಲಾಪ್ ಆಯ್ತು, ಲಾಸ್ಟಿಗೆಲ್ಲ ಕ್ಲೋಸ್. ಅದಕ್ಕೆ ನಾನು ಏನ್ ಹೇಳ್ತೀನಿ ಅಂದ್ರೆ ಸರ್, ಉದ್ಯಮ ಮಾಡೋರಿಗೆ ಅದು ನಾನು ಹೋಟೆಲ್ ಉದ್ಯಮದ ಬಗ್ಗೆ ಮಾತಾಡ್ತೀನಿ. ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳಿಗೆ ಹೋಟೆಲ್ ಉದ್ಯಮ ಇದೆ, ದೊಡ್ಡ ದೊಡ್ಡ ಔಟ್ಲೆಟ್ ಮಾಡಿದವರು ಇದ್ದಾರೆ. ಬೇಡ, ನಾನು ಈ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಒಂದು 20 to 25, 30 lakhs ಒಂದು ಬಿಸ್ನೆಸ್ ಹೇಗೆ ನಾವು ಓಪನ್ ಮಾಡಬೇಕು. ಈಗ ನಮ್ಮ ಔಟ್ಲೆಟ್ ಅಲ್ಲ ಅದೇ ಲೆವೆಲ್ಗೆ ಅರಮನೆ ಧನ್ಯ ಬಿರಿಯಾನಿ ಫ್ರಾಂಚೈಸಿ ಸ್ಟಾರ್ಟ್ ಮಾಡ್ತೀವಿ. ಅದೇ ಲೆವೆಲ್ಗೆ ಸ್ಟಾರ್ಟ್ ನಾವು ಮಾಡೋಷ್ಟೊತ್ತಿಗೆ ಹೇಳೋದಷ್ಟೇ ಸರ್, ನೋಡಪ್ಪ ನೀನು ಒಂದು ಅಕೌಂಟಲ್ಲಿ ಒಂದು 3 lakhs ಅಮೌಂಟ್ ಇಟ್ಕೊಳ್ಬೇಕು. ನೀನು ಹೋಟೆಲು 2 months ರನ್ ಆಗಿಲ್ಲ ಅಂದ್ರೆ ನೀವು ರನ್ ಮಾಡೋ ದುಡ್ಡು ಕೆಪಾಸಿಟಿ ಇರಬೇಕಾದ್ರೆ ಇಟ್ಕೊಳ್ಬೇಕು. ಒಂದು ಅಮೌಂಟ್ ನೀನು ಇಟ್ಕೊಳ್ಬೇಕು. ಅದು 100% ಬಿಸ್ನೆಸ್ಸಿಗೆ ಸೂಕ್ತ. ಕರೆಕ್ಟ್. ಅದಿಲ್ಲ ನಾನು ಬಿಸ್ನೆಸ್ ಆಗಿದ್ರಲ್ಲೇ ಎಷ್ಟು ಅಮೌಂಟ್ ಇದೆ ಅಷ್ಟನ್ನ ಇಟ್ಕೊಂಡೆ ನಾನು ಟರ್ನ್ ಓವರ್ ಮಾಡಿಬಿಟ್ಟು ಆಮೇಲೆ ನಾನು ಅದನ್ನ ಬೆಳೆಸ್ತೀನಿ ಅಂದ್ರೆ ಅದಾಗಲ್ಲ ಸರ್. ಕ್ರೆಡಿಟ್ ಬೆಳೀತಾ ಹೋಗುತ್ತೆ ಸಲ. ಅಷ್ಟು ಸುಲಭ ಇಲ್ಲ ಸರ್, ಬಿಸ್ನೆಸ್ ಸುಲಭ ಇಲ್ಲ. ಬಾಸ್ ವಾಲಾ, ಬಿ ದ ಬಾಸ್.